ಬಹಳ ಬದಲಾವಣೆ ತರುವಂತ ರೀತಿಯಾದಂತ ಮಾತುಗಳಲ್ಲಿ ಇರಲಿಲ್ಲ. ಎಕ್ಸೆಪ್ಟ್ ಆ ಜೆಂಡರ್ ವಿಚಾರವಾಗಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು, ಜೊತೆಗೆ ವಲಸೆಗೆ ಸಂಬಂಧಪಟ್ಟ ಹಾಗೆ ಅವರು ಬಟ್ ಅದು ಪ್ರಾಕ್ಟಿಕಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ತೀರಾ ಕಷ್ಟ ಇದೆ. ಅಗೈನ್ ಆಯಿಲ್ ಅನ್ನ ಅವರು ನಾವು ಡ್ರಿಲ್ ಮಾಡ್ತೀವಿ, ಹೆಚ್ಚೆಚ್ಚು ಆಯಿಲ್ ಅನ್ನ ಉತ್ಪಾದನೆ ಮಾಡ್ತೀವಿ ಅನ್ನುವಂತ ಏನ್ ಹೇಳ್ತಾ ಇದ್ದಾರೆ, ಉತ್ಖನನ ಮಾಡ್ತೀವಿ ಅಂತ, ಬಹುಶಃ ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗಿರುವಂತ ಬ್ಯಾರಲ್ ಪ್ರೈಸ್ ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅದು ಲಾಭದಾಯಕ ಅಂತ ಅವ್ರಿಗೆ ಕನ್ಸಿಡರ್ ಮಾಡಬೇಕಾಗುತ್ತಾ ಅನ್ನುವಂಥದ್ದು. ಆಮೇಲೆ ವರ್ಲ್ಡ್ ಈ ಆಯಿಲ್ ಮಾರ್ಕೆಟ್ ಮೇಲೆ ಅದು ಯಾವ ಮಟ್ಟಿಗೆ ದೊಡ್ಡ ಇಂಪ್ಯಾಕ್ಟ್ ಏನು ಆಗೋಕ್ಕಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಡೊನಾಲ್ಡ್ ಟ್ರಂಪ್ಗೆ ಶುಭ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ. ನನ್ನ ಆತ್ಮೀಯ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರಿಗೆ ಅಭಿನಂದನೆಗಳು ಅಂತೇಳಿ ಮೋದಿ ಉಲ್ಲೇಖ ಮಾಡಿದ್ದಾರೆ.